ಆದಿಜಾಂಬವ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಿನಾಂಕ 30/12/2024ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ರಾಜ್ಯಮಟ್ಟದ ಬೃಹತ್ ಸಂವಿಧಾನ ಜಾಗೃತಾ ಸಮಾವೇಶ ನಡೆಸುವ ಬಗ್ಗೆ ಇಂದು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಬಾಪೂಜಿ ವಿದ್ಯಾರ್ಥಿ ನಿಲಯದಲ್ಲಿ ಆದಿಜಾಂಬವ ಮಾದಿಗ ಸಂಘಟನೆಗಳ ಆಶ್ರಯದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಪೌರಕಾರ್ಮಿಕ ಸಂಘಟನೆಗಳ ಮುಖಂಡರು, ಮಾದಿಗ ದಂಡೋರ ಪದಾಧಿಕಾರಿಗಳು ಮತ್ತು ಆದಿಜಾಂಬವ ಸಂಘದ ಪದಾಧಿಕಾರಿಗಳು ಭಾಗವಹಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಜನರನ್ನು ಸಂಘಟಿಸುವ ಬಗ್ಗೆ ಚರ್ಚಿಸಿದರು. ಈ ಕಾರ್ಯಕ್ರಮವು ಜಂಬೂದ್ವೀಪ ಸಿದ್ದರಾಜರವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಈ ಮಟ್ಟಿಗೆ ಬಂದಿದೆ. ಈಗ ನಾವು ಓದಿದ್ರೆ ಈ ವಿಚಾರಕ್ಕೆ ಈ ರಾಜ್ಯದಲ್ಲಿ ಏನು ಉದ್ಯೋಗದಲ್ಲಿ ಸಿಗ್ತಿಲ್ಲ, ಲೋನ್ ಸಿಗ್ತಿಲ್ಲ. ಇವತ್ತು ನಿವೇಶನ ಮನೆ ಇರ್ಬೋದು, ಅಲ್ಲಲ್ಲಿ ಇರ್ಬೋದು, ಸರ್ಕಾರದ ಯಾವ್ಯಾವ ಸ್ಕೀಮ್ಗಳು ನಮ್ಗೆ ಏನು ಸಿಕ್ಕಿದ್ರೆ ಇವತ್ತು ನಾವು ಇವತ್ತು ನಾವು ಮುಖ್ಯದ ಸುಮಾರು 500 ವರ್ಷ ಬೇಕು. ಆ ಮಟ್ಟ ಎಲ್ಲಿ ಇಡೀ ಅವರ ಸಂಸ್ಥೆಗಳು ನಾವದು ಇದೊಂದು ಸಂಸ್ಥೆ. ಸೊ ಇಂಥ ದೂರ ಸಂಸ್ಥೆ ನಾವು ಮಾಡ್ತೀವಿ. ಅದಕ್ಕೆ ನಾವು ಕೂಡ ಈ ಡೇಟಾ ಇಟ್ಕೊಂಡು ನಾವು ಸಮಾನ ಕೊಡ್ತೀವಿ. ಅಂಬೇಡ್ಕರ್ ಇರುವಂತ ಈ ಒಂದು ಪ್ರಪಂಚದಲ್ಲಿ ಎಲ್ಲ ಸಂಪತ್ತಿನ ಸಂಖ್ಯೆ ಹೆಚ್ಚಿಗೆ ಆಗಬೇಕು. ಅಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಾಗಿದೆ. ಇವತ್ತು ಸಾಮಾಜಿಕ ನ್ಯಾಯ ಅಂತ ಅಂತಂದ್ರೆ ಅಂಬೇಡ್ಕರ್ ಇರುವ ಸಾಮಾಜಿಕ ನ್ಯಾಯ ಇವತ್ತು ಈ ದೇಶದಲ್ಲಿ ಎಷ್ಟು ಜನ ಅಷ್ಟು ಜನರಿಗೆ ಇವತ್ತು ಈ ದೇಶದಲ್ಲಿ ಸರಿಯಾಗಿ ಸಮಾನ ಅಂದ್ರೆ ಇಲ್ಲಿ 25 ಮನೆ. ಒಡ್ಲಮುಡಿ ಎಲೆಕ್ಟ್ರಿಕಲ್, ಚೇತನ್ ಕಾಲೋನಿ, ಗದಗ ರೋಡ್, ಹುಬ್ಳಿ. ನಮ್ಮಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ ಗೂಡ್ಸ್ ಮತ್ತೆ ಟ್ಯೂಬ್ಲೈಟ್, LED ಬಲ್ಬ್, ಫ್ಯಾನ್ಸ್ ಎಲ್ಲಾ ತರಹದ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.